ಸೂಪರ್. ಥ್ಯಾಂಕ್ ಯು ಅದ್ ಸರಿ. ಹಲೋ, ನಿನಗೆ ನನ್ನ ಮೇಲೇನೋ ಕೋಪ ಆಯ್ತು, ನನ್ನ ಸಾಯ್ಸಕ್ ಪ್ರಯತ್ನ ಪಟ್ಟೆ, ಅರ್ಥ ಮಾಡ್ಕೋತೀನಿ. ನಿನ್ ತಂಗಿ ಏನ್ ತಪ್ಪು ಮಾಡಿದ್ಲು ಪಾಪ? ಅಲ್ಲ, ಅವಳನ್ನ ಲವ್ ಮಾಡಿದ ತಪ್ಪಿಗೆ ಅವಳ ಲವರು ಆ ಹುಡುಗನ್ನೇ ಸಾಯಿಸ್ಬಿಟ್ರಲ್ಲ. ಹರಿ ಸತ್ತೋದ. ಕುಸುಮ, 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 ಇದೇನಮ್ಮ? ಕುಸುಮ, ಪೊಲೀಸ್ ಸ್ಟೇಷನ್ ಸೂಚಿ ಕೊಡ್ತಾರಲ್ಲ ಅವ್ರಿಗೆ. ಫೈರ್ ಬ್ರಿಗೇಡ್ಗೆ ಮಾತ್ರೆ ಕೊಡರಪ್ಪ. ಟೆಲಿಫೋನ್ ಎಕ್ಸ್ಚೇಂಜ್. ಅಯ್ಯೋ, ಇಷ್ಟು ಮಾರ್ಕ್ ಪ್ಲಸ್ ಮಾರ್ಕಲ್ಲ ವ್ಯಾನು. ಕಪ್ಪನ್ಗ ಕಪ್ಪದಲ್ಲಪ್ಪ, ಬಿಳಿಯದು. ಆಂಬುಲೆನ್ಸ್ ಬರ್ರಿ, ಹೆಂಗ ಕಣ್ಣಾರ ಬಿಡ್ತೀವಿ, ಮಾತಾಡ್ಸಿ. ಅಯ್ಯೋ ಮಾತಾಡಪ್ಪ. ಮಾಡ್ತೀನಿ ನಿನಗೆ. ಲೋ ಮಂಜ, ಲೋ ಸಿನಾ, ಲೋ ತಿಕ್ಲ ಮಿಯಾ, ಎಲ್ಲಪ್ಪ ಇದ್ದೀರಾ? ಆ ಕಲಾಕಾರ ನನ್ನ ಮಗ ಕುಸ್ಮನ್ನ ಮಾತೆಲ್ಲ ಹೊಡೆದು ಬೆಳೆಸ್ಬಿಟ್ನಪ್ಪ. ಆಮೇಲೆ ಸಿಲೋನಪ್ಪ, ಅಯ್ಯಪ್ಪಂಗೆ ಏನೋ ಕೆಲಸ, ಇಲ್ಲಿಗೆ ಬರಕ್ಕೆ ಹೇಳ್ರಪ್ಪ ಇಲ್ಲಿಗೆ. ಕುಸುಮ, ಹರೀಶ್, ನಿಂಗೇನು ಆಗಿಲ್ವಾ? ನನಗೇನು ಆಗಿಲ್ಲ ಕುಸುಮ. ವಿವೇಕ್ ತಂದೆ ನನ್ನ ಜೋಪಾನವಾಗಿ ನೋಡ್ಕೊಂಡಿದ್ದಾರೆ. ಮತ್ತೆ ನೀನ್ ಸತ್ತೋದೆ ಅಂತ ಹೇಳಿದ್ರು. ಮತ್ತೆ ನಾನು ಆತರ ಹೇಳ್ದೆ ಹೋಗಿದ್ರೆ ನೀನ್ ಇಲ್ಲಿಗೆ ಬರಕ್ ಆಗ್ತಿತ್ತಾ? ನಿಮ್ ಹುಡುಗನ ಮೀಟ್ ಮಾಡಕ್ ಆಗ್ತಿತ್ತಾ? ಹೇಗಿತ್ತು ಶಾಕು? ಒಂದ್ 2-3 ದಿನ ಇಲ್ಲೇ ಹಾಯಾಗಿರಿ. ವಿಸಿಟಿಂಗ್ ಅವರ್ಸ್ ಅಲ್ಲಿ ನಿಮ್ ಮನೆಯವ್ರು ಬರ್ತಾರೆ, ಬಾಕಿ ಟೈಮಲ್ಲಿ ಇವನಿರ್ತಾರೆ. ಒಂದ್ ಸ್ವಲ್ಪ ದಿವಸ ಅಷ್ಟೇ. ನಿಮ್ ಅಣ್ಣನ ತಲೆಗೆ ಪ್ರೀತಿ ಅನ್ನೋದು ಹತ್ತೋವರೆಗೂ ಈ ಕಣ್ಣ ಮುಚ್ಚಲಾಟ ನಡೀತಾ ಇರ್ಲಿ. ಹುಷಾರು, ಇದೆಲ್ಲ ಸೆಟ್ಲ್ ಆಗೋವರೆಗೂ ದಯವಿಟ್ಟು ನೀವಿಬ್ರೇ ಇರಿ. ಆತರ ಪಟ್ಟು ಏನಾದ್ರು 3 ಜನ ಆಗ್ಬಿಟ್ರೆ ನನಗೆ ಟೆನ್ಷನ್ ಆಗ್ಬಿಡುತ್ತೆ. ಅವ್ರನ್ನ ಬಿಟ್ಟು ನಾವು ಹೋಗೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಹೋಗೋಣ ಬಾ. ಇದೇನ ಹಾಸ್ಪಿಟ್ಲು ಮಾಯ ಬಜಾರಮ್ಮ? ನಿಂತ್ಕೊಳ್ಳಮ್ಮ. ಹಿಂಗಾಸಿ ಓದ್ತೀಯ, ಹಂಗಾಸಿ ಬತ್ತೀಯ. ಆ ನೀರಿನ ಬಾಟ್ಲು ಸೂಜಿ ಎಲ್ಲ ಒಟ್ಟಿಗೆ ತಗೊಳಕ್ಕಾಗಲ್ವಾ? ನೋಡಿ ಡಾಕ್ಟ್ರೆ, ಕಿಡ್ನೀಸು, ಲಿವರ್ಸು, ಆಲ್ಟ್ಸು, ಬ್ರೈನ್ಸು, ಗುರ್ದಾಸು ಏನೇ ಹಾಳಾಗೋರು ಪ್ರೆಸ್ ಹಾಕಿ ನಮ್ಮ ಹುಡುಗರು ಕೊಡ್ತಾರೆ. ಏನ್ರಾ? ಅಂತದೇನಿಲ್ಲ, ಹುಷಾರಾಗಿದ್ದಾಳೆ. ಸರಿ, ನಾನ್ ಮನೆಗೆ ಹೋಗಿ ಊಟ ತಗೊಂಡ್ ಬರ್ತೀನಿ ಡಾಕ್ಟರ್. ಓಕೆ. ನಮ್ ತಂಗಿ ಲವರ್ಸ್ ಎತ್ಬಿಟ್ರೇನೋ? ಅಟ್ಯಾಕ್ ಮಾಡಿದ್ವಣ್ಣ, ಆದ್ರೆ ಬಾಡಿ ಸಿಕ್ಕಿಲ್ಲ. ಓಲಿ ಬಿಡ್ರ, 1-2 ದಿನ ಹತ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ. ಪ್ಯೂರ್ ಗರ್ಲ್ ಕಣ ಅಣ್ಣ, ಪ್ಯೂರ್ ಗರ್ಲ್. ನಾವ್ ಹೇಳಿದೀನೇನೋ, ನನ್ನ ಮಕ್ಕಳ ಬಿಟ್ರೆ ಎಲ್ಲರೂ ಬೇಸ ಬಿಡ್ತೀರಾ. ಪ್ಯೂರ್ ಗರ್ಲು. ವಿವೇಕ್, ನಾವೇನ್ ತಪ್ಪು ಮಾಡಿದೀವಿ? ಏನಿಲ್ಲ. ಯಾಕೆ? ಪ್ರಕಾಶ್ ಅಪ್ಪೋಡ ಕೆಟ್ಟವನು ಅಂತ ಎಲ್ಲರಿಗೂ ಗೊತ್ತು. ಆದ್ರೂ ಅವನ್ ತಂಗಿ ಪ್ರೀತಿಗೆ ನೀನ್ ಸಪೋರ್ಟ್ ಮಾಡ್ತಾ ಇದ್ಯಾ. ಅದಕ್ಕೆ ನಮ್ಮನೇಲಿ ಎಲ್ಲರೂ ಒಳ್ಳೆಯವ್ರೆ, ಆದ್ರೆ ನಮಗ್ ಯಾರ್ ಸಪೋರ್ಟು ಇಲ್ವಲ್ಲ. ಭಯ ಆಗ್ತಿದ್ಯಾ? ನೋಡು, ಹರಿಯೋ ನೀರಿಗೆ ಡ್ಯಾಮ್ ಕಟ್ಟಿ ಸ್ವಲ್ಪ ದಿನ ಮಾತ್ರ ತಡೆಯಕ್ಕಾಗುತ್ತೆ. ಒಂದಲ್ಲ ಒಂದಿನ ಗೇಟ್ ತೆಗಿಲೇಬೇಕು, ಇಲ್ಲಾಂದ್ರೆ ಡ್ಯಾಮ್ ಒಡೆದೋಗುತ್ತೆ. ಅಯ್ಯೋ ದಡ್ಡ, ಅದಲ್ಲ ಕಣೋ. ಹಲೋ, 1 ನಿಮಿಷ ಅಣ್ಣ. ಪ್ಯಾರಲಾಲ್ ಯಾವ್ದೋ ಡೀಲ್ ಇದೆ ಅಂತ ಹೇಳಿದ್ರಂತಲ್ಲ. ಲೋ ರಮೇಶ, ನಮ್ಮ ಅಮ್ಮ ಸತೋಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಡ್ರಿ ಕಣ್ರು. ಈಗ ಆಗಲ್ಲ ಅಂತ ಹೇಳಪ್ಪ. ಈಗ ಆಗಲ್ಲಂತಾರೆ. ಇದು ಹಾಸ್ಪಿಟ್ಲ್, ಮೆತ್ತಗ್ ಮಾತಾಡು. ಅಣ್ಣ, ಅದ್ಯಾವ್ದೋ 6 ಕೋಟಿ ಡೀಲ್ ಅಂತೆ, ನೀವೇ ಹೇಳಿದ್ರಂತಲ್ಲ. ಲೋ, ನಮ್ ತಂಗಿ ಲೈಫ್ಸ್ಗಿಂತ ದೊಡ್ಡದೇನ್ರು? ಯಾಕ್ರೋ? ಆಯ್ತು ಬೇಡ, ಆಗಲ್ಲ ಅಂತ ಹೇಳ್ತೀನಿ. ಅಣ್ಣವರು ಯಾವ್ದೋ ಟೆನ್ಷನ್ ಇದಾರೆ. ಬ್ರೈನ್ ಸ್ಪೀಕರ್ ಕೊಡ್ಬಿಟ್ಟು ಕೇಳ್ರಿ. 1 ನಿಮಿಷ ಅಣ್ಣ. ಏನ? ನೀವ್ ಆಗಲ್ಲ ಅಂದ್ರೆ ಅವ್ರು ಬೇರೆಯವ್ರ ಹತ್ರ ಹೋಗ್ತಾರಂತೆ. ಹೋಗ್ಲಿ ಅಂತ ಹೇಳೋ. ಅಲ್ಲ, ಇದು ಆಸ್ಪತ್ರೆ, ಸೈಲೆಂಟ್ ಆಗಿರ್ತೀರಾ? ಅಣ್ಣವ್ರು ಯಾರು ಗೊತ್ತಾ? ಪ್ರಕಾಶ್ ಅಪ್ಪೋಡ. ನಾನ್ ಯಾರು ಗೊತ್ತಾ? ಎಂಟೇರ್ ಹಾಸ್ಪಿಟ್ಲ್ ಕುರಿಯ. ಒಂದ್ ಎಕ್ಸ್ಪೈರಿ ಡೇಟ್ ಆಗಿರೋ ಇಂಜೆಕ್ಷನ್ ಮಾತ್ರೆ ಕೊಟ್ರೆ ಅಪ್ಪೋಡನ್ ತಂಗಿನೋ ಟಿಕೆಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೇಸ್ ಗೆಲ್ಲಕ್ಕಾಗಲ್ಲ. ನನ್ನ ತಂಗಿ ಲೈಫ್ ಜೊತೆ ಗೇಮ್ಸ್ ಆಡ್ತೀರೇನೋ? ನನ್ನ ಹೆಸರೆಲ್ಲ ಹೇಳ್ಬಿಟ್ಟು ಮಾರ್ಕೆಟ್ ಸ್ಟಾರ್ಟ್ ಮಾಡ್ತೀರಾ? ಕ್ಲಾಸ್ಕಲ್. ಏನ್ ಸ್ವಾಮಿ? ಕ್ಲಾಸ್ಕಲ್. ಓಹೋ, ರಾಸ್ಕಲ್. ಹಲೋ, ಅಣ್ಣವ್ರೀಗ ಫುಲ್ ಟೆನ್ಷನ್ ಇದ್ದಾರೆ. ನಾನು ಆಮೇಲೆ ಹೇಳ್ತೀನಿ. ಹೆಂಗವಳು ನನ್ನ ತಂಗಿ?
ಭಯ ಪಡೋಂಥದ್ದೇನೂ ಇಲ್ಲ. ಇನ್ನೊಂದ್ 2 ದಿನದಲ್ಲಿ ನಾರ್ಮಲ್ ಆಗ್ತಾಳೆ. ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ. ಆದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅಯ್ಯೋ ನಾನು ಅವಳ ಲ್ಯಾಂಡ್ ಸ್ಮೆಲ್ ಬಿಡೋದಿಲ್ಲ, ಬೇಕಾದ್ರೆ ಒತ್ಕೊಂಡು ಓಡಾಡ್ಬಿಡ್ತೀನಿ. ಈಗ ನನ್ನ ತಂಗಿ ನೋಡ್ಬೋದಾ? ರೀ, ವಿಸಿಟಿಂಗ್ ಅವರ್ಸ್ ಅಲ್ಲಿ ಮಾತ್ರ ನೋಡ್ಬೇಕು. ಸುಮ್ಮನೆ ನೀನು ನೋಡ್ತಾ ನೀನ್ ಅಮೌಂಟ್ಸ್ ಏನಿದೆಯಲ್ಲ ಅದೆಲ್ಲ ತಗೊಂಡ್ಬಿಡು. ಒಂದೇ ಒಂದ್ಸಲ ನನ್ನ ತಂಗಿ ನೋಡ್ತೀನಿ. ನೋ ನೋ ನೋ, ನಿಮಗ್ ಪರ್ಮಿಷನ್ ಕೊಟ್ರೆ ಬೇರೆಯವ್ರು ಗಲಾಟೆ ಮಾಡ್ತಾರೆ. ಐ ಆಮ್ ಸಾರಿ. ತಾಯಿ ತಾಯಿ ನೋಡೋ, ನನ್ನ ಮಾತು ಕೇಳಲಿ ಒಂದೇ ಒಂದ್ಸಲ. ನನ್ ತಂಗಿ ನೋಡ್ಬೇಕಲ್ಲ. ತಗ ಏ ಬಾರೆ. ಶಕುನ ಎಲ್ಲ ಚೆನ್ನಾಗೇ ಇದೆ. ನೆನ್ನೆವರೆಗೂ ನಿಮ್ ತಂಗಿ ಟೆನ್ಷನ್ ಅಲ್ಲಿ ಲೀವ್ ಇದ್ರಿ, ನಾನು ಅದೇ ಟೆನ್ಷನ್ ಅಲ್ಲಿ ಇದ್ದೆ. ಈಗೆಲ್ಲ ಕ್ಲಿಯರ್ ಆಗಿ ಹೋಗಿದೆ. ಸೊ ಇವಾಗ ನಮ್ ಸಾರಿ ಕೇಳೋ ಪ್ರೋಗ್ರಾಮ್ ಯಾವಾಗ? ಹೋಗಲೇ ಸರ್, ನನ್ ಮಾತು ಕೇಳಿ ಸರ್. ಅಮ್ಮ ನೀವಾದ್ರೂ ಹೇಳಿ ಮಾ. ಸರ್ ಸರ್ ಬಾಳೆನೆಲ್ಲ ತಿಂದಿರಮ್ಮ. ಒಳ್ಳೇದಮ್ಮ ಒಳ್ಳೇದಮ್ಮ. ರೆಸ್ಟ್ ತಗೊಳ್ಳ. ಯಾರಿಲ್ಲ ರೀ, ಯಾರಿಲ್ಲ. ಅದೇ ಗ್ರಹ. ಸರ್ ಸಾರಿ ಪ್ರೋಗ್ರಾಮ್. ಹೋಗಲಿ. ಸಾರಿ ಸಾರಿ ಸರ್, ಥ್ಯಾಂಕ್ ಯು. ಸಾರಿ ಪ್ರೋಗ್ರಾಮ್. ಸಾರಿ ಕೇಳ್ತೀನಿ. ಲವರ್ಸಾ? ಎಸ್. ಅಪ್ಪ, ಕೊನೆಗೂ ನಾ ಗೆದ್ದೆ. ಆದ್ರೆ ನಾವು ಸೋತ್ವಿ. ಅದೇ ಹೇಗೆ? ಇನ್ನೂ ಯುದ್ಧನೇ ಮುಗ್ದಿಲ್ಲ. ನಮ್ಮ ಅಪ್ಪಂಗೆ ಟ್ರಾನ್ಸ್ಫರ್. ನೀನ್ ಯಾಕೆ ಕಳ್ತಿದ್ಯಾ ತಾತ? ಮನಸ್ಸಿನಲ್ಲಿರೋ ದುಃಖನ ಮಾತಲ್ಲಿ ಹೇಳಲಿಕ್ಕಾಗದೆ ಹೋದ್ರೆ ಬರೋದು ಕಣ್ಣೀರು ಮಾತ್ರ. ಅವಳು ನನ್ನ ಕೈ ಹಿಡಿಯೋದಕ್ಕೆ ಒಪ್ಪಿದ್ದು ನಾನು ನನ್ನ ವ್ಯಕ್ತಿತ್ವವನ್ನು ಗಿರಿವಿ ಇಟ್ಟಿದ್ದಕ್ಕೆ. ಅಪ್ಪ ಬೇಕು ಅನ್ಸೋ ವಯಸ್ಸಲ್ಲಿ ನೀವಿರ್ಲಿಲ್ಲ. ಈಗ ಅಪ್ಪನ ಅವಶ್ಯಕತೆ ನನಗಿಲ್ಲ. ನಿಮ್ ಒಂದ್ ಒಳ್ಳೆ ನಿರ್ಧಾರ ನಿಮ್ಗೆ ನಿಮ್ ತಂದೆನ, ವಿವೇಕ್ಗೆ ಅವನ್ ತಂದೆನ ತಂದ್ಕೊಡುತ್ತೆ. ದಂಡ ನಾಯಕರು ಒಬ್ಬರೇ ಕಾಣ್ತಿದ್ದೀರಿ, ದಂಡೇ ಕಾಣ್ತಿಲ್ವಲ್ಲ? ಅದನ್ನೆಲ್ಲ ಬಿಟ್ಟು ನನಗೂ ನಿಮ್ ಜೊತೆ ಸಂತೋಷವಾಗಿರ್ಬೇಕು ಅನ್ನೋ ಆಸೆ ಆಗ್ತಿದೆ. ಈ ತಂದೆಗಾದ ನೋವು ಎಂಥದ್ದು ಅಂತ ನನಗೆ ಗೊತ್ತಾಗಿದ್ದು ನೀನು ತಂದೆಯಾಗಿ ಅದೇ ನೋವನ್ನು ಅನುಭವಿಸಿದ ಮೇಲೆ ಅಲ್ವಾ? ಈ ತಿಳುವಳಿಕೆ 22 ವರ್ಷಕ್ಕೆ ಮುಂಚೆನೆ ಆಗಿದ್ರೆ ಸೊಸೆನೂ ಇವತ್ತು ನಮ್ಮ ಜೊತೆಗೆ ಇರ್ತಿದ್ಲಲ್ಲೋ. ಮಾಡಿದ ತಪ್ಪಿಗೆ ನಾನು ಆಗ್ಲೇ ಸಾಕಷ್ಟು ಶಿಕ್ಷೆ ಅನುಭವಿಸ್ಬಿಟ್ಟಿದ್ದೀನಿ. ಮತ್ತೆ ಶಿಕ್ಷೆ ಕೊಡ್ಬೇಡಿಯಪ್ಪ. ವಿವೇಕ್, ಏನಂತೀಯಪ್ಪ? ತಾತ, ಇದ್ರ ಹಿಂದೆ ಯಾವ ನಾಟಕ ಇರ್ತೋ ಯಾರಿಗ್ ಗೊತ್ತು? ಅಪ್ಪ, ನನ್ನ ನಂಬಿ ನಿಮ್ಮ ಮನೆಗೂ ನಿಮಗ್ ಕಾಲು ಬೀದ್ ಕೇಳ್ಕೊತೀನಪ್ಪ. ನನ್ನ ನಂಬಿ. ನೀನು ಹೋಗೋ ದಾರಿಲಿ ಹಣ ಸಿಗುತ್ತೆ, ನೆಮ್ಮದಿ ಸಿಗಲ್ಲ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲಪ್ಪ, ಗೌರವನು ಸಿಗಲ್ಲ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಾನ್ ಮಾತ್ರ ಇವ್ರ ತಂದೆ ಅಂತ ಒಪ್ಕೊಳಕ್ ತಯಾರಿಲ್ಲ. ಯಾಕೋ? ಬರೀ ತಪ್ಪು ಒಪ್ಕೊಂಡ್ರೆ ಸಾಲದು, ಕಾನೂನು ಪ್ರಕಾರ ಅದಕ್ಕೆ ಶಿಕ್ಷೆನೂ ಅನುಭವಿಸ್ಬೇಕು. ಅಲ್ಲಿವರೆಗೂ ವಿವೇಕ್, ಅಪ್ಪ ಅಂತ ಒಪ್ಕೊಳ್ಳೋದಿಲ್ವೇನೋ? ಖಂಡಿತ ಇಲ್ಲ. ಆದ್ರೆ ಸದ್ಯಕ್ಕೆ ಮನುಷ್ಯ ಅಂತ ಮಾತ್ರ ಒಪ್ಕೋತೀನಿ. ಏನಪ್ಪ ಇದು? ಒಪ್ಕೋ,
ನನ್ನ ಹಾಗೆ ನೀನು ನೋವನ್ನು ಅನುಭವಿಸೋದು ತಪ್ಪುತ್ತೆ, ಒಪ್ಕೋ.